ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಧ್ಯಾನ ಅನ್ನೋದು ಮನಸ್ಸಿಗೆ ತುಂಬ ಮುಖ್ಯ ಅಲ್ವಾ. ಇನ್ಫ್ಯಾಕ್ಟ್ ನನ್ನ ಗುರುಗಳಾದ ಶ್ರೀ ದೇವಾನಂದ ಗುರುಗಳು ಆನೇಕಲ್ನಲ್ಲಿ ಇರ್ತಾರೆ. ನಾನು ಸುಮಾರು ಕಷ್ಟದ ಕಾಲದಲ್ಲಿ, ಅಂದರೆ ಕಷ್ಟದ ಕಡಲಲ್ಲಿ ಮುಳುಗಿ ಹೋಗಿದ್ದೆ ಅನ್ನುವಂಥ ಒಂದು ಸಿಚುವೇಷನಲ್ಲಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸೋತು ಬೆಂಡಾದ ಸಮಯದಲ್ಲಿ 2011ರಲ್ಲಿ ಕೈ ಹಿಡಿದು ಮೇಲಕ್ಕೆತ್ತಿ ನನ್ನ ಇವತ್ತು ನೀವೇನು ದೀಪಾ ರಾಣಿಶೇಖರ್ ಅಂತ ನೋಡ್ತಾ ಇದ್ದೀರಾ, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪ್ರಥಮ ಮೆಟ್ಲು ಕೈ ಹಿಡಿದು ಎತ್ತಿದವರು ಅವರು ನನ್ನ ದೇವಾನಂದ ಗುರುಗಳು. ಅವರಿಗೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ. ಹಾಗೆ ಅವರ ಬಗ್ಗೆ ಮಾತನಾಡ್ತಾ ಹೇಳಬೇಕಂದ್ರೆ, ಯಾಕೆ ಅವರ ವಿಷಯ ಇಲ್ಲಿ ಬಂತು ಅಂದರೆ, ಪ್ರತಿಯೊಂದು ವಿಷಯದಲ್ಲೂ ಅವರನ್ನು ಸ್ಮರಿಸ್ಕೊಳ್ತಾ ಇರ್ತೀನಿ. ನಾನು ತುಂಬ ಗೌರವದಿಂದ, ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಇರ್ತೀನಿ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಅವರ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧ್ಯಾನ ತುಂಬ ಮುಖ್ಯ. ಅವರು ನನಗೆ ರೇಖಿ ಕಲಿಸ್ಕೊಟ್ಟಂಥ ಗುರುಗಳು. ಮತ್ತು ನೀನು ಈ ವಿದ್ಯೆನ ಮುಂದೆ ತೊಗೊಂಡು ಹೋಗ್ತೀಯಾ, ಇದರಿಂದ ತುಂಬ ಅಭಿವೃದ್ಧಿ ಹೊಂದುತ್ತೀಯಾ ಅಂತ ಒಂದು ಒಳ್ಳೆಯ ನುಡಿಯನ್ನು ಹೇಳಿ, ಧೈರ್ಯವನ್ನು ತುಂಬಿ, ಹುರಿದುಂಬಿಸಿ, ಉತ್ಸಾಹದಿಂದ ಮುಂದಕ್ಕೆ ಸಾಗಿಸಿ, ಬೆನ್ನು ತಟ್ಟಿ ಕಳಿಸ್ಕೊಟ್ಟಂಥವ್ರು. ಸೊ ಅವರು ಧ್ಯಾನ ಅಂತಂದಾಗ, ಧ್ಯಾನ ಮನಸ್ಸಿಗೆ ಸ್ನಾನ ಅಂತ ಹೇಳೋರು. ಮತ್ತು ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಬ್ರಹ್ಮಾಂಡ ಕೂಡ ಹಾಗೇ ಇರುತ್ತೆ. ಅಂದರೆ ಮೈಕ್ರೋಕಾಸಮ್ ಹೇಗಿರುತ್ತೋ ಮ್ಯಾಕ್ರೋಕಾಸಮ್ ಹಾಗೇ ಇರುತ್ತೆ. ಅವರ ಬಾಯಲ್ಲಿ ಅವರೇನು ಹೇಳ್ತಿದ್ರು ಅಂದರೆ, ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ಹೇಳೋರು. ಅದು ತುಂಬ ಸತ್ಯ. ಅದರ ಬಗ್ಗೆ ಮಾತುಗಳನ್ನಾಡೋ ಮುಂಚೆ ನಿಮಗೆ ಗೊತ್ತು, ನನ್ನ ಸವಿನಯ ವಿನಂತಿ, ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮತ್ತು ಆಲ್ರೆಡಿ ಮಾಡ್ಕೊಂಡಿರೋರಿಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಕೂಡ ಮಾಡ್ತೀರಾ. ನಾನು ಪ್ರತ್ಯುತ್ತರ ಕೊಡ್ತಾ ಇರ್ತೀನಿ. ಆಲ್ರೆಡಿ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ವಿಡಿಯೋ ಅಂತಂದಾಗ, ಧ್ಯಾನ ಅಂತಂದಾಗ ಒಂದು ಕಥೆನ ನಾನಿಲ್ಲಿ ಹೇಳಲೇಬೇಕಾಗತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಅಂತ ಬಂದಾಗ, ಕೃತಜ್ಞತೆ ಅಂತ ಬಂದಾಗ, ಅದಿಲ್ಲದೆ ಇದ್ದಾಗ ನಾವು ಏನೇ ಸಾಧನೆ ಮಾಡಿದ್ರು, ಏನೇ ಸಂಪಾದಿಸಿದ್ರು, ಹೆಸರಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದು ಯಾವುದು ನಮಗೆ ಆ ಸಮಾಧಾನವನ್ನು ಕೊಡೋದಿಲ್ಲ ಅನ್ನೋದು ಸತ್ಯವಾದ ಮಾತು. ಸೊ ಇಲ್ಲಿ ಒಂದು ಕತೆ ಹೇಳಬೇಕಲ್ವ ನಾನು ನಿಮಗೆ. ಒಂದು ಮಹಿಳೆ ಇರ್ತಾಳೆ. ಆಕೆ ಒಂದು ಗುರುಗಳ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ, ನಾನು ಸುಮಾರು ಎಲ್ಲವನ್ನೂ ಮಾಡ್ತೀನಿ ಜೀವನದಲ್ಲಿ, ನನಗೆ ಹಣ, ಕಾಸು, ಒಳ್ಳೆಯ ಗಂಡ, ಮಕ್ಕಳು, ಜೀವನದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಇದೆ, ಆದರೆ ಯಾಕೋ ಸಮಾಧಾನವೇ ಇಲ್ಲ. ಕಾಯಿಲೆ ಅಂಥದ್ದು ಏನೂ ಇಲ್ಲ, ಎಲ್ಲ ಇದೆ, ಆದರೆ ಏನೋ ಸಮಾಧಾನ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ ಅಂಥೇಳಿ. ಆಗ ಆ ಗುರುಗಳು ಹೇಳ್ತಾರೆ, ಒಂದೇ ಒಂದು ಕೆಲಸವನ್ನು ನಾನೇ ಮಾಡ್ತೀನಿ, ನೀನು ನೋಡು, ನಿಮ್ಮ ಮನೆಯ ಅಂಗಳದಲ್ಲಿ ಒಂದು 3-4 ಅಡಿ ಜಾಗ ಮಾತ್ರ ಬೇಕು ನನಗೆ ಅಂತ ಹೇಳಿಬಿಟ್ಟು. ಆಯಿತು ಅಂತ ಹೇಳಿ ಆ ಮಹಿಳೆ ಜಾಗವನ್ನು ಕೊಡ್ತಾರೆ. ಈ ಕಡೆ 1 ಅಡಿ, ಆ ಕಡೆ 1 ಅಡಿ ತೊಗೋತಾರೆ. ಅಂದರೆ ಮಧ್ಯ ಒಂದು 7-8 ಅಡಿ ಜಾಗ ಇರುತ್ತೆ. ಅದರಲ್ಲಿ ಅವ್ರೇನು ಮಾಡ್ತಾರೆ, ಈ ಕಡೆ ಒಂದು, ಆ ಕಡೆ ಒಂದು ಗಿಡವನ್ನು, ಸಸಿಯನ್ನು ತಂದುಬಿಟ್ಟು ಹಾಕ್ತಾರೆ. ಎಡಗಡೆ ಇರುವಂಥ ಸಸಿಗೆ ದಿನ ಗುರುಗಳೇನು ಮಾಡ್ತಾರೆ, ನೀನು ಬೆಳೀತಾ ಇರೋದಕ್ಕೆ ನನಗೆ ತುಂಬ ಖುಷಿ ಇದೆ, ತುಂಬ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ, ನೀ ಚೆನ್ನಾಗಿ ಸೊಗಸಾಗಿ ಬೆಳೀತಾ ಇದೆಯಾ, ನೀನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತೀಯಾ, ಪ್ರಕೃತಿಯ ಅಂಶ ನೀನು, ಶಕ್ತಿಯ ಅಂಶ ನೀನು, ನಿನ್ನಿಂದ ನನಗೆ ಖುಷಿ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಎಡಗಡೆ ಹಾಕಿದಂಥ ಸಸಿಗೆ ಹೇಳ್ತಾ ಇರ್ತಾರೆ. ನೀರು ಎರಿಬೇಕಾದ್ರೆ, ಗೊಬ್ಬರ ಹಾಕಬೇಕಾದ್ರೆ ಎಲ್ಲನೂ ಹೇಳ್ತಾ ಇರ್ತಾರೆ. ಬಲಗಡೆ ಇರೋದಕ್ಕೆ ಅಷ್ಟೇ ನೀರನ್ನು ಕೊಡ್ತಾರೆ, ಅಷ್ಟೇ ಗೊಬ್ಬರವನ್ನು ಕೊಡ್ತಾರೆ, ಆದರೆ ಏನೂ ಹೇಳೋದಿಲ್ಲ. ಹಾಗೂ ಹೇಳಿದ್ರೆ, ಅಯ್ಯೋ ಎಷ್ಟು ಬೆಳೆಯೋದು ನೀನು, ನಾನು ಎಷ್ಟು ನಿನ್ನ ದಿನ ಸೇವೆ ಮಾಡೋದು, ಬೇಗ ಬೆಳೆದು ಫಲ ಕೊಡಬಾರ್ದ ನೀನು ಅಂತ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಒಂದು 3-6 ತಿಂಗಳ ನಂತರ 2 ಸಸಿಗಳು ಬೆಳೀತಾ ಹೋಗುತ್ತೆ. ಒಂದು ಗಿಡವಾಗಿ, ಕಿರು ಮರವಾಗಿ ಬೆಳೆದಿರುತ್ತೆ. ಎಡಗಡೆ ಇದ್ದಂಥ ಮರ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅದರಲ್ಲಿ ಹೂಗಳು, ಹಣ್ಣು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ. ಅದು ನೋಡೋದಕ್ಕೆ ಕಣ್ಣಿಗೆ ನಳನಳಿಸೋ ಹಾಗಿರುತ್ತೆ, ಹಚ್ಚ ಹಸುರಾಗಿ. ಬಲಗಡೆ ಇದ್ದಂಥ ಸಸಿ ಅಷ್ಟು ಚೆನ್ನಾಗಿ ಬೆಳೆದಿರೋದಿಲ್ಲ, ಒಣಕೊಂಡು ಮಾಡಿಕೊಂಡು, ಅದರಲ್ಲಿ ಬರುವಂಥ ಹೂವು ಕೂಡ ಅಷ್ಟು ಸೊಗಸಿರೋದಿಲ್ಲ, ಹಣ್ಣು ಕೂಡ ಸ್ವಲ್ಪ ಒಗರಾಗಿರುತ್ತೆ. ಆಗ ಆ ಮಹಿಳೆ ಕೇಳ್ತಾಳೆ, ನೀವೇ ಸಸಿಗೆ ನೀರು ಹಾಕ್ತಿದ್ರಿ, ನೀವೇ ಮಾಡ್ತಿದ್ರಿ ಎರಡಕ್ಕೂ, ಈ ಸಸಿ ಹೀಗಿದೆ, ಬಲಗಡೆದು ಯಾಕೆ ಹೀಗಿದೆ ಅಂತ ಕೇಳಿದ ಗುರುಗಳು ಹೇಳ್ತಾರೆ, ನಾನು ಮಾಡಿದ್ದಿಷ್ಟೇ, ಈ ಗಿಡಕ್ಕೆ ನೀರೆರಿಬೇಕಾದ್ರೆ, ಗೊಬ್ಬರವನ್ನು ಹಾಕಬೇಕಾದ್ರೆ ಪ್ರತಿಯೊಂದು ಮಾತುಗೂ ನಾನು ಧನ್ಯತೆಯನ್ನು ಹೇಳ್ತಿದ್ದೆ, ಧನ್ಯವಾದವನ್ನು ಹೇಳ್ತಿದ್ದೆ, ಕೃತಜ್ಞತೆಗಳನ್ನು ಹೇಳ್ತಿದ್ದೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ, ನೀನು ಇರೋದು ನಮಗೆ ಸಂತೋಷ ಅಂಥೇಳಿ. ಅದೇ ಬಲಗಡೆ ಇರೋ ಸಸಿಗೆ ನಾನು ಅದೇನನ್ನೂ ಹೇಳ್ತಿರ್ಲಿಲ್ಲ, ಅಯ್ಯೋ ನೀನು ಯಾವಾಗ ಬೆಳಿತೀಯ, ಯಾವಾಗ ಫಲ ಕೊಡ್ತೀಯಾ ಅಂತ ಕ್ರಿಟಿಸೈಸ್ ಮಾಡ್ತಾಯಿದ್ದೆ, ನೀನೇನು ಇದ್ರೂ ಒಂದೇ ಬಿಟ್ಟರು ಒಂದೇ ಅನ್ನೋ ಹಾಗೆ ಕ್ರಿಟಿಸೈಸ್ ಮಾಡ್ತಿದ್ದೆ. ಸೊ ನಾವು ಯಾವ ವಿಷಯವನ್ನು ಹೊರಗೆ ಹಾಕ್ತೀವೋ ಅದು ಹಾಗೆ ನಮಗೆ ಹಿಂದಿರುಗಿ ಬರುತ್ತೆ ಅನ್ನೋದು ಸತ್ಯವಾದ ಮಾತು. ಸೊ ಜೀವನದಲ್ಲಿ ನಾವು ಕೃತಜ್ಞತೆಯನ್ನು ಕೊಡೋದು ತುಂಬ ಮುಖ್ಯ. ಗ್ರ್ಯಾಟಿಟ್ಯೂಡ್ ಅನ್ನೋದು ನೋಡಿ, ಒಂದು ವಿಷಯ ಹೇಳ್ತೀನಿ, ಇದು ಅಕ್ಷರಶಃ ಸತ್ಯ. ನೀವು
ದ ಮೋರ್ ಗ್ರೇಟ್ಫುಲ್ ಯು ಆರ್, ಅಂದರೆ ನೀವು ಎಷ್ಟು ಧನ್ಯವಾದವನ್ನು ನೀವು ಕೊಡ್ತಾ ಹೋಗ್ತಿರೋ, ಧನ್ಯವಾದ ಕೊಡುವಂಥ ವಿಷಯಗಳೇ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದಾಗ, ನೀವು ಅಸಹನೆಯಿಂದ ಅಸಮಾಧಾನದಿಂದ ಇದ್ದಾಗ ಅಂಥದ್ದೇ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಒಂದು ಮೆಡಿಟೇಷನನ್ನು ಮಾಡೋಣ. ಆ ಮೆಡಿಟೇಷನಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ 5 to 8 ಹರ್ಟ್ಸ್ ಅಂತ ನಿಮಗೆ ಹುಡುಕಿದರೆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ಈ ಫ್ರೀಕ್ವೆನ್ಸಿ ಅಂದರೆ ನಮ್ಮದು ನಡೀತಾ ಇರೋದು ವಿಡಿಯೋ ಯೂಟ್ಯೂಬಲ್ಲೇ, ಬ್ಯಾಕ್ಗ್ರೌಂಡಲ್ಲಿ ಆ ಫ್ರೀಕ್ವೆನ್ಸಿ ಕೇಳಿಸುತ್ತೆ, ಕೆಲವೊಂದು ಮಂಡಳ ಕಾಣಿಸುತ್ತೆ. ನಿಮಗೆ ನೀವು ಕಣ್ಬಿಟ್ಟು ನೋಡಬೇಕಾಗಿಲ್ಲ, ಇಲ್ಲಿಂದ ನನ್ನ ಮಾತನ್ನು ಮಾತ್ರ ಕೇಳಿದರೆ ಸಾಕು. ನೀವು ಕಣ್ಣು ಮುಚ್ಚಿ ಕೂತ್ರೆ ನಡೆಯುತ್ತೆ. ಸೊ ದಯಮಾಡಿ ಕಣ್ಣುಗಳನ್ನು ಮುಚ್ಚಿ ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನೆಲುಬು ಸೀದಾ ಇರಲಿ. ಕೂತ್ಕೊಳ್ಳೋಕ್ಕೆ ತುಂಬ ಹೊತ್ತು ಆಗಲ್ಲ ಅಂತಂದಾಗ ಆರಾಮಾಗಿ ಮಲ್ಕೋಬೋದು. ಆದರೆ ಮಲಗಿದ್ರೂ ಸೊಟ್ಟ ಮಲಗೋದು ಬೇಡ, ಸೀದಾ ಮಲಗಿ. ಅಂದರೆ ಬೆನ್ನೆಲುಬು ನೆಲದ ಮೇಲೆ ಫ್ಲ್ಯಾಟಾಗಿ ಇರಬೇಕು. ಕೂತವರು ಚಕ್ಕಂಬಕ್ಲ ಹಾಕಿ ಬೇಕಾದರೆ ಕೂರ್ಬೋದು, ಅಥವಾ ಚೇರ್ ಮೇಲೆ ಕೂತ್ರೆ ಎರಡೂ ಪಾದಗಳು ಒಂದು ಮ್ಯಾಟ್ ಏನಾದರೂ, ಫುಟ್ ಮ್ಯಾಟ್ ಏನಾದರೂ ಹಾಕಿ ಅದರ ಮೇಲೆ ಎರಡೂ ಪಾದಗಳು ನೆಲದ ಮೇಲೆ ಇರಲಿ. ಬೆನ್ನೆಲುಬು ಸ್ಥಿರವಾಗಿ ಇರಲಿ. ಕಣ್ಣು ಮುಚ್ಚಿ ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ವೆಲ್ಕಮ್ ಟು ದ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್. ಕೃತಜ್ಞತೆಯ ಧ್ಯಾನಕ್ಕೆ ನಿಮಗೆಲ್ಲ ಸುಸ್ವಾಗತ. ನಿಧಾನವಾಗಿ ಕಣ್ಗಳನ್ನು ಮುಚ್ಚಿ ನಿಧಾನವಾದ ದೀರ್ಘವಾದ ಒಂದು ಉಸಿರು, ಮತ್ತು ಆ ಉಸಿರನ್ನು ಹೊರಗೆ ಹಾಕಿ ನಿಧಾನವಾಗಿ ಬ್ರೀದ್ ಔಟ್. ಮತ್ತೊಂದು ನೆಮ್ಮದಿಯ ಪ್ರಶಾಂತತೆಯ ದೀರ್ಘ ಶ್ವಾಸ. ನಿಮ್ಮಲ್ಲಿರುವ ಎಲ್ಲ ಒಂದು ಭಾರವನ್ನು ಹೊರಗೆ ಹಾಕಿ ಈ ಉಸಿರಿನೊಂದಿಗೆ. ಉಸಿರಾಟ ದೀರ್ಘವಾಗಿರಲಿ, ಆರಾಮವಾಗಿರಲಿ. ನಿಮ್ಮ ದೇಹವನ್ನು ಆರಾಮಗೊಳಿಸಿ. ಪ್ರತಿಯೊಂದು ಉಸಿರು ನಿಮ್ಮ ದೇಹವನ್ನು ಆರಾಮಗೊಳಿಸುತ್ತಿದೆ, ಚೈತನ್ಯಗೊಳಿಸುತ್ತಿದೆ. ನಿಮ್ಮ ಬಾಹುಗಳು ಮೆತ್ತನೆಯ ನಿಧಾನವಾದ ಉಸಿರಾಟದಿಂದ ಆರಾಮಗೊಳ್ಳುತ್ತಿದೆ. ನಿಮ್ಮ ಗಲ್ಲ ಆರಾಮಗೊಂಡು ಚೈತನ್ಯಗೊಳ್ಳುತ್ತಿದೆ. ನಿಮ್ಮ ಮನಸ್ಸು ಪ್ರಶಾಂತತೆಯ ಕೊಳದೊಳಗೆ ಹೋಗುತ್ತಲಿದೆ. ಕೊಳವು ತಿಳಿಯಾಗುತ್ತಲಿದೆ. ಕೊಳ ತಿಳಿಯಾಗುತ್ತಿದ್ದಂತೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತಿದೆ, ಆರಾಮವಾಗುತ್ತಿದೆ, ಪ್ರಶಾಂತವಾಗುತ್ತಿದೆ. ದೀರ್ಘವಾದ ಮತ್ತೊಂದು ಉಸಿರು. ಉಸಿರನ್ನು ಹೊರಗೆ ಹಾಕಿ. ಪ್ರತಿಯೊಂದು ಉಸಿರಿನಲ್ಲೂ ನಿಮ್ಮ ಹೃದಯದ ಹತ್ತಿರ ಒಂದು ಜ್ಯೋತಿ ಬೆಳಗುತ್ತಿದೆ, ಒಂದು ಲೈಟ್. ಈ ಲೈಟ್ ಪ್ರತಿಯೊಂದು ಬಾರಿ ನೀವು ದೀರ್ಘವಾದ ಉಸಿರನ್ನು ತೆಗೆದುಕೊಂಡಾಗ ನಿಮ್ಮ ಅನಾಹತ ಹೃದಯ ಭಾಗದಲ್ಲಿರುವ ಈ ಒಂದು ಬೆಳಕು ಹೆಚ್ಚು ಪ್ರಕಾಶಮಾನವಾಗುತ್ತಿದೆ. ನಿಮಗೆ ನೀವೇ ಆರಾಮವಾಗಿ ಉಸಿರಾಡುತ್ತಾ ನಿಮಗೆ ನೀವೇ ಹೇಳಿಕೊಳ್ಳಿ, ಈ ಒಂದು ಉಸಿರಾಟಕ್ಕೆ, ನಿರರ್ಗಳವಾದ ದೀರ್ಘವಾದ ಪ್ರತಿಯೊಂದು ಉಸಿರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಫಾರ್ ದಿಸ್ ಬ್ರೆತ್. ಉಸಿರಾಟವು ಪ್ರಾಣ. ಪ್ರಾಣವಿದ್ದರೆ ನಾವು ಜೀವಂತವಿದ್ದೇವೆ. ನನ್ನನ್ನು ಜೀವಂತವಿಟ್ಟಿರುವ ಈ ಪ್ರಾಣಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದಿಸ್ ಬ್ರೆತ್ ಆಫ್ ಲೈಫ್. ಈ ಕ್ಷಣಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದಿಸ್ ಮೂಮೆಂಟ್. ಮತ್ತೊಂದು ಸುದಿನಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ಅನದರ್ ಡೇ. ದೀರ್ಘವಾದ ಉಸಿರು. ಉಸಿರನ್ನು ಹೊರಗೆ ಹಾಕಿ ನಿಮ್ಮ ಹೃದಯ ಭಾಗದಲ್ಲಿ ಈ ಧನ್ಯವಾದದಿಂದ ಆಗುತ್ತಿರುವ ಬೆಚ್ಚನೆಯ ಭಾವನೆಯನ್ನು ಗಮನಿಸಿ. ಪ್ರಕಾಶಗೊಳ್ಳುತ್ತಿರುವ ಬೆಳಕನ್ನು ನೋಡಿ. ಮತ್ತೊಂದು ದೀರ್ಘವಾದ ಉಸಿರು. ನಿಮ್ಮ ದೇಹವನ್ನು ಗಮನಿಸಿ.
ನಿಮ್ಮ ಹೃದಯ ಅವಿರತವಾಗಿ ಬಡಿದುಕೊಳ್ಳುತ್ತಲೇ ಇರುತ್ತದೆ. ಥಿಂಕ್ ಆಫ್ ಯೋರ್ ಬಾಡಿ. ಯೋರ್ ಹಾರ್ಟ್ ಬೀಟ್ಸ್ ಟೈರ್ಲೆಸ್ಲಿ. ನಿಮ್ಮ ಶ್ವಾಸಕೋಶಗಳು ಉಸಿರಾಟವನ್ನು ನಿರತವಾಗಿ ಮಾಡುತ್ತಲೇ ಇರುತ್ತವೆ. ಯೋರ್ ಲಂಗ್ಸ್ ಕೀಪ್ ಬ್ರೀದಿಂಗ್ ಕಂಟಿನ್ಯೂಸ್ಲಿ. Breathe in and breathe out. ನಿಮ್ಮ ಕಾಲ್ಗಳು ನಿಮ್ಮನ್ನು ಜೀವನದ ಪಯಣದ ಪೂರ್ತಿ ಹೊತ್ತು ತಿರುಗುತ್ತದೆ. ನಿಮ್ಮ ಕಾಲ್ಗಳಿಗೆ ಧನ್ಯವಾದವನ್ನು ಹೇಳಿ. Your legs carry you throughout your life. Gratitude to your legs. ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಧನ್ಯವಾದದೊಂದಿಗೆ ನನ್ನ ದೇಹಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಪ್ರತಿದಿನ ನನ್ನ ಆಸೆಗಳನ್ನು ಇಚ್ಛೆಗಳನ್ನು ಭರಿಸುವ ನನ್ನ ದೇಹಕ್ಕೆ ಕೃತಜ್ಞತೆಗಳು. ಪ್ರತಿಯೊಂದು ಅಣುವು, ನನ್ನ ದೇಹದಲ್ಲಿರುವ ಅಣುವು ಕಣುವಿಗೂ ನಾನು ಧನ್ಯವಾದವನ್ನು ಮೆಚ್ಚುಗೆಯನ್ನು ಸೂಚಿಸುತ್ತೇನೆ. ದೀರ್ಘವಾದ ಉಸಿರು. ಧನ್ಯವಾದದೊಂದಿಗೆ ಉಸಿರನ್ನು ಹೊರಗೆ ಹಾಕಿ. ಥ್ಯಾಂಕ್ ಯು ಮೈ ಬಾಡಿ ಫಾರ್ ಸಪೋರ್ಟಿಂಗ್ ಮೀ ಎವ್ರಿ ಡೇ. I honor and appreciate every cell within me. ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ ನಿಮಗೆ ಒಳ್ಳೆಯದನ್ನು ಮಾಡಿದಂಥವರು, ನಿಮ್ಮ ಜೀವನದ ರೀತಿ ನೀತಿಯನ್ನು ಬದಲಾಯಿಸಿದಂಥವರನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಇವರು ಕುಟುಂಬದವರಾಗಿರಬಹುದು, ಸ್ನೇಹಿತರಿರಬಹುದು, ಗುರುಗಳಿರಬಹುದು. ನಮಗೆ ಸಮಸ್ಯೆಗಳನ್ನು ತಂದಿಟ್ಟವರು ಕೂಡ ನಾವು ಬೆಳೆಯೋದಕ್ಕೆ ಸಹಾಯವನ್ನು ಮಾಡಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಧನ್ಯವಾದಗಳನ್ನು ಹೂವಿನ ರೂಪದಲ್ಲಿ ಅವರ ಮೇಲೆ ಹಾಕಬಹುದು. ಇಲ್ಲವೇ ನಿಮ್ಮ ಹೃದಯದಿಂದ ಈ ಬೆಳಕು ಆ ವ್ಯಕ್ತಿಗಳ ಹೃದಯಕ್ಕೆ ಹೋಗಿ ಬೆಳಕನ್ನು ಹೊತ್ತಿಸಬಹುದು. Now bring into your mind the people who have touched your life. They might be your family, friends, teachers, even those who challenged you and helped you grow. Send them gratitude. It could be in the form of offering flowers over each of these people, or sending a beam of light from your heart which creates a light in their heart. ದೀರ್ಘವಾದ ಉಸಿರನ್ನು ಹೊರಗೆ ಹಾಕಿ. ಜೀವನ ಕಲಿಸುತ್ತಿರುವ ಪ್ರತಿಯೊಂದು ಪಾಠಕ್ಕೂ ಪ್ರೀತಿಯಿಂದ ನಾನು ತಲೆಬಾಗುತ್ತೇನೆ. ಪ್ರತಿಯೊಂದು ನೆನಪನ್ನು ಕಲಿಯುವ ಒಂದು ಪಾಠವಾಗಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಈ ಎಲ್ಲ ಅನುಭವಗಳಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಫಾರ್ ದ ಲೆಸನ್ಸ್, ದ ಲವ್, ದ ಮೆಮರೀಸ್. ಐ ಟೇಕ್ ದಿಸ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಗ್ರ್ಯಾಟಿಟ್ಯೂಡ್. ದೀರ್ಘವಾದ ಉಸಿರು. ನಿಮ್ಮ ಭವಿಷ್ಯದ ಕನಸುಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕಿ ಧನ್ಯವಾದವನ್ನು ಹೇಳಿ. ನೆಮ್ಮದಿ ನನ್ನ ಜೀವನದಲ್ಲಿ ನೆಲೆ ಮಾಡುತ್ತಿದೆ, ಅದಕ್ಕೆ ನನ್ನ ಧನ್ಯವಾದಗಳು. ಐಶ್ವರ್ಯ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಅದಕ್ಕೆ ನನ್ನ ಧನ್ಯವಾದಗಳು. ಅಭಿವೃದ್ಧಿ ನಾನು ದಿನ ನಡೆಯುವಾಗ ಮೆಟ್ಟಿಲಾಗಿ ನನ್ನ ಮುಂದೆ ಇರುತ್ತದೆ, ಅದಕ್ಕೆ ನನ್ನ ಧನ್ಯವಾದಗಳು. ದೀರ್ಘವಾದ ಉಸಿರು.
ಧನ್ಯವಾದದೊಂದಿಗೆ ಉಸಿರನ್ನು ಹೊರಗೆ ಹಾಕಿ. ಡೀಪ್ ಬ್ರೆತ್. ಇಮ್ಯಾಜಿನ್ ಯೋರ್ ಫ್ಯೂಚರ್. Imagine your dreams already blossoming. Abundance is already flowing into your life. Welcome it with gratitude. With another deep breath, welcome peace into your life. Breathe out gratitude. Success and growth is ahead of you in every step. As you take each step, feel gratitude. ಇದೆಲ್ಲ ಈಗಾಗಲೇ ನಡೆಯುತ್ತಿದೆ. ಅದರೊಟ್ಟಿಗೆ ನಿಮ್ಮ ಸಂತೋಷವನ್ನು ಅನುಭವಿಸಿ, ಧನ್ಯತಾ ಭಾವವನ್ನು ಅನುಭವಿಸಿ. Feel all this as though it is already happening. ಇದೆಲ್ಲ ನಡೆಯುತ್ತಿರೋ ಹಾಗೆ ಅಂದುಕೊಂಡು ಒಂದು ದೀರ್ಘ ಶ್ವಾಸದೊಂದಿಗೆ ಈ ಮಾತುಗಳನ್ನು ಅಂದುಕೊಳ್ಳಿ ಮನಸ್ಸಿನಲ್ಲಿ. ನನಗೆ ಕಂಡು ಕಾಣದೆ ನನ್ನ ಪಾಲಿಗೆ ಬರುತ್ತಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ನಾನು ಚಿರಋಣಿ. ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೀವನದ ಬಗ್ಗೆ ನಾನು ಭರವಸೆ ಹೊಂದಿದ್ದೇನೆ. ಸಂತೋಷ, ಆರೋಗ್ಯ, ಪ್ರೀತಿ, ಅಭಿವೃದ್ಧಿ, ಐಶ್ವರ್ಯ ಎಲ್ಲವನ್ನೂ ನಾನು ನನ್ನ ಜೀವನದಲ್ಲಿ ಸ್ವಾಗತಿಸುತ್ತೇನೆ. ನನ್ನ ಹೃದಯ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಸ್ಪಂದಿಸುತ್ತದೆ. ನನ್ನ ಹೃದಯದ ಬಾಗಿಲು ತೆರೆದಿದೆ. ಇದೆಲ್ಲದಕ್ಕೂ ನಾನು ಚಿರಋಣಿ. ಧನ್ಯವಾದವನ್ನು ಅರ್ಪಿಸುತ್ತೇನೆ. Take a deep breath. I am grateful for the blessings seen and unseen. I trust life. I welcome joy, health, love, and abundance in my life. My heart is throbbing with joy and gratitude. My heart is open to miracles. Feel absolute gratitude. ಮೌನದಿಂದ ಗಮನಿಸಿ ನಿಮ್ಮ ಹೃದಯವನ್ನು, ನಿಮ್ಮ ಅನಾಹತವನ್ನು. Observe your heart center quietly with gratitude. ಈ ಸುಂದರವಾದ ಕ್ಷಣಗಳನ್ನು ಗಮನಿಸಿ. Observe these beautiful moments. ನಿಮ್ಮ ಹೃದಯದಲ್ಲಿ ಒಂದು ಬೆಚ್ಚನೆಯ ಬಿಸುಪು ಹರಡಿ ಪಸರಿಸುತ್ತಿದೆ. ಅಲೆಗಳ ಹಾಗೆ ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಗಳಿಗೂ ಹೋಗುತ್ತಿದೆ. ನಿಮ್ಮ ಜೀವನದ ಪ್ರತಿಯೊಂದು ಅಂಗವನ್ನು, ಪ್ರತಿಯೊಂದು ಅಂಶವನ್ನು ಈ ಬೆಚ್ಚನೆಯ ಪ್ರೀತಿಯ ಬೆಳಕು ನಿಧಾನವಾಗಿ ಮುಟ್ಟಿ ಬೆಳಗುತ್ತಿದೆ. ವಿಪರೀತವಾದ ಪ್ರೀತಿ, ಧನ್ಯವಾದವನ್ನು ಹೃದಯದಲ್ಲಿ ಬೆಳಗಿಸಿ. Breathe in. Feel the warmth in your heart expanding like ripples of light touching every area of your life. ದೀರ್ಘವಾದ ಉಸಿರು. ಧನ್ಯವಾದ ಬರೀ ಒಂದು ಭಾವನೆಯಲ್ಲ ಎಂಬುದು ನೆನಪಿರಲಿ. ಇದು ಒಂದು ಕಂಪನ. ಈ ಕಂಪನವು ನಮ್ಮ ಜೀವನದ ಹಾದಿಯಲ್ಲಿ ಎಲ್ಲವನ್ನೂ ಒಳಿತಿನ ಕಡೆಗೆ ತಿರುಗಿಸುತ್ತದೆ. Remember, gratitude is not just an emotion. It is a vibration that transforms the way we experience life and the way life responds to us. Take a deep breath in and gently breathe out. ದೀರ್ಘವಾದ ಒಂದು ಉಸಿರು.
ಉಸಿರನ್ನು ಹೊರಗೆ ಹಾಕಿ. ಪ್ರಶಾಂತತೆಯನ್ನು ಉಸಿರಾಗಿ ತೆಗೆದುಕೊಳ್ಳಿ. ಎಲ್ಲ ಟೆನ್ಷನ್, ಎಲ್ಲ ಒಂದು ಭಾವನೆಗಳನ್ನು, ಟೆನ್ಷನ್ ಇರುವಂಥ ಭಾವನೆಗಳನ್ನು ಉಸಿರಾಟದಲ್ಲಿ ಹೊರಗೆ ದಬ್ಬಿ. ಬ್ರೀದ್ ಇನ್ ಕಾಮ್ನೆಸ್, ಬ್ರೀದ್ ಔಟ್ ಆಲ್ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್. ನೆನಪಿರಲಿ, ಉಸಿರಾಟ ಮಾತ್ರ ನಿಮ್ಮದು, ಧನ್ಯತಾ ಭಾವ ಮಾತ್ರ ನಿಮ್ಮದು. ಅದು ಬಿಟ್ಟು ಮಾಡಲಿನ್ನೇನೂ ಇಲ್ಲ. ಈ ಕ್ಷಣದಲ್ಲಿ ಜಯಿಸೋದು ಏನೂ ಇಲ್ಲ, ಕಳ್ಕೊಳ್ಳೋದೂ ಏನೂ ಇಲ್ಲ. ಇಲ್ಲಿ ಈ ಉಸಿರಾಟದೊಡನೆ, ಈ ಧನ್ಯತಾ ಭಾವದೊಡನೆ, ಕೃತಜ್ಞತೆಯೊಡನೆ ಉಸಿರಾಟದಲ್ಲಿ ವಿಲೀನರಾಗಿ. ವಿತ್ ಎವ್ರಿ ಬ್ರೆತ್ allow yourself to go deeper. Know that there's nothing to do in this moment, nothing to achieve, just be. ಉಸಿರಾಟದ ಮೇಲೆ ಗಮನವನ್ನು ತನ್ನಿ. There is a wave of relaxation moving through your body, from your crown to your toe, your soles of the feet. ನಿಮ್ಮ ಸಹಸ್ರಾರದಿಂದ ಪ್ರತಿಯೊಂದು ಉಸಿರಾಟದೊಡನೆ ಒಂದು ಪ್ರಶಾಂತತೆ ನಿಮ್ಮ ಚೈತನ್ಯದೊಡನೆ ಬೆರೆತು ನಿಮ್ಮ ಪಾದಗಳವರೆಗೂ ಪಸರಿಸುತ್ತಿದೆ. ನಿಮ್ಮ ಗಮನವು ನಿಮ್ಮ ಉಸಿರಾಟದ ಮೇಲೆ ಇರಲಿ. Allow your awareness to be with your breath. ಈ ಒಂದು ಉಸಿರಾಟಕ್ಕೆ ನಾನು ನಿನಗೆ ಧನ್ಯವಾದವನ್ನು ಹೇಳುತ್ತೇನೆ. ಇದು ಜೀವನದ ನನಗೆ ನೀಡಿರುವ ಉಡುಗೊರೆ. Thank you for this precious breath. Thank you for the gift of life flowing through me. ಪ್ರತಿಯೊಂದು ಉಸಿರಾಟದಲ್ಲೂ ಒಂದು ಬಂಗಾರದ ಬಣ್ಣದ ಬೆಳಕು ನಿಮ್ಮ ದೇಹದಲ್ಲಿ ಹರಡುತ್ತಿದೆ. ತಲೆಯ ಮೇಲ್ಭಾಗದಿಂದ ಮನಸ್ಸಿನ ಒಳಗಿನಿಂದ ನಿಮ್ಮ ಇಡೀ ದೇಹದಲ್ಲಿ ಹರಡುತ್ತಿದೆ. ನಿಮ್ಮ ಹೃದಯ ಭಾಗಕ್ಕೆ ಬಂದಿದೆ. ನಿಮ್ಮ ಹೃದಯವನ್ನು ಬೆಳಗಿಸುತ್ತಿದೆ. ನಿಮ್ಮ ಹೃದಯವು ಇನ್ನೂ ಹೆಚ್ಚು ತೆರೆದುಕೊಂಡು ಬೆಚ್ಚಗಿನ ಬಿಸುಪಿನಲ್ಲಿ ಮೈಮರೆತಿದೆ. ಈ ಬೆಚ್ಚನೆಯ ಭಾವದಲ್ಲಿ ಒಂದು ನೆಮ್ಮದಿಯ ನೆಲೆಯಿದೆ, ಒಂದು ಮೃದುತ್ವವಿದೆ, ಒಂದು ಭಾವನೆ ಇದೆ. ಆ ಭಾವನೆಯು ನಿಮ್ಮಲ್ಲಿಯೇ ನೆಲೆಸಲಿ. ನಿಮ್ಮ ಹೃದಯ ಕಮಲದಲ್ಲಿ ಒಂದು ಅರಳಿದ ಕಮಲವಿದೆ. ಪ್ರತಿಯೊಂದು ಉಸಿರಾಟದಲ್ಲೂ, ಪ್ರತಿಯೊಂದು ದೀರ್ಘ ಶ್ವಾಸದಲ್ಲಿ ನೀವು ಧನ್ಯವಾದವನ್ನು ಹೇಳಿದಾಗ ಈ ಒಂದು ಕಮಲವು ತಳವಾಗಿ ಅರಳುತ್ತಿದೆ. ನಿಮ್ಮ ಹೃದಯವು ಪ್ರೀತಿ, ವಿಶ್ವಾಸ ಇದೆಲ್ಲದಕ್ಕೂ ತೆರೆದುಕೊಳ್ಳುತ್ತಿದೆ. Now imagine a soft golden light above your head, warm, peaceful, divine, loving. With every breath, this golden light slowly flows through your body, through the top of the head, through the mind, relaxing every thought, washing away every fear, stress and worry. And the golden light is brightening and deepening at your heart center. As the golden light touches the heart begins to open. Notice a warmth, a softness, an emotion in the heart. Just allow it to unfold. There is a beautiful lotus in your heart. With every breath of gratitude, the lotus begins to bloom. Petal by petal, the lotus is blooming, and your heart opens to love, trust, healing, and abundance. ದೀರ್ಘವಾದ ಉಸಿರು. ಮನಸ್ಸಿನಲ್ಲಿ ಹೇಳಿ,
ನನ್ನಲ್ಲಿ ಏನೇನೆಲ್ಲ ಇದೆಯೋ ಅದಕ್ಕೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಏನೇನೆಲ್ಲ ನನ್ನ ಜೀವನದಲ್ಲಿ ಬರಲಿದೆಯೋ ಅದಕ್ಕೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಸಿಕ್ಕಿರುವ ಆಶೀರ್ವಚನಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಬರಲಿರುವ ಆಶೀರ್ವಚನಕ್ಕೆ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಮಾತುಗಳನ್ನು ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ಅನುಭವಿಸಿ, ಪ್ರತಿಯೊಂದು ಕಣದಲ್ಲೂ ಅನುಭವಿಸಿ. Take a deep breath and silently say, "Thank you for all that I have. Thank you for all that is coming. Thank you for the blessings I already see. Thank you for all the blessings that are still on the way." Feel these words not just in your mind, in every cell of your body. ಈಗ ನಿಮ್ಮ ಗಮನವನ್ನು ಉಸಿರಾಟದೊಂದಿಗೆ ನಿಮ್ಮ ಜೀವನದ ಪಯಣದ ಮೇಲೆ ತನ್ನಿ. ನಿಮಗೆ ಮುಗುಳ್ನಗೆಯನ್ನು ತಂದುಕೊಟ್ಟ ಸಂತೋಷದ ಕ್ಷಣಗಳ ಮೇಲೆ ಗಮನವಿರಲಿ. ಈ ಕ್ಷಣಗಳಿಗೆ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ ಜನಗಳ ಬಗ್ಗೆ ಕೃತಜ್ಞತೆ ಇರಲಿ. ನಿಮಗೆ ಸಿಕ್ಕ ಅನುಕಂಪ, ಕರುಣೆಯ ಬಗ್ಗೆ ಧನ್ಯತೆ ಇರಲಿ. ನಿಮ್ಮೊಳಗೆ ಜಾಗೃತಗೊಂಡ ಒಂದು ಶಕ್ತಿ, ಇದರ ಬಗ್ಗೆ ಧನ್ಯವಾದವಿರಲಿ. ಸಂಕಷ್ಟದ ಕ್ಷಣಗಳ ಬಗ್ಗೆಯೂ ಧನ್ಯವಾದವಿರಲಿ. ಪ್ರತಿಯೊಂದು ಸಂಕಷ್ಟವೂ ನಿಮ್ಮನ್ನು ಗಟ್ಟಿಗೊಳಿಸುತ್ತಾ ಹೋಯಿತು, ಅದಕ್ಕೆ ಧನ್ಯವಾದವಿರಲಿ. ಪ್ರತಿಯೊಂದು ಅಡೆತಡೆಯು ನಿಮ್ಮನ್ನು ಗಟ್ಟಿಗೊಳಿಸಿತು, ಅದಕ್ಕೂ ಧನ್ಯವಾದವಿರಲಿ. ಮನಸ್ಸಿನಲ್ಲಿ ಹೇಳಿ, ಪ್ರತಿಯೊಂದು ಹೆಜ್ಜೆಯ ನನ್ನ ಪಯಣವನ್ನು ನಾನು ಗೌರವಿಸುತ್ತೇನೆ, ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನನ್ನ ಜೀವನ, ನನ್ನ ಬೆಳವಣಿಗೆಗೆ ಅಣು ಮಾಡಿಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. Take a deep breath. Bring your awareness to your life journey. Think of the moments that made you smile. People who supported you, the kindness you received, the strength you discovered, even difficult moments that shaped you. Every challenge shaped you. Feel gratitude for that. Every experience taught you. Feel gratitude. Every obstacle carried hidden wisdom. Feel gratitude. Repeat in your mind, "I honor every step of my journey. I thank life for helping me grow." ದೀರ್ಘವಾದ ಉಸಿರಿನೊಂದಿಗೆ ಈ ಮಾತುಗಳನ್ನು ಹೇಳಿ. ಎಲ್ಲ ಒಳಿತನ್ನು ಸ್ವೀಕರಿಸಲು ನಾನು ಅರ್ಹನಿದ್ದೇನೆ. ಜೀವನವು ನನ್ನನ್ನು ಮುನ್ನಡೆಸಲು ನಾನು ಅಣು ಮಾಡಿಕೊಡುತ್ತೇನೆ. ಅಭಿವೃದ್ಧಿ, ಐಶ್ವರ್ಯವನ್ನು ನಾನು ಧನ್ಯವಾದದೊಂದಿಗೆ ಬರಮಾಡಿಕೊಳ್ಳುತ್ತೇನೆ. ಈ ಒಂದು ಶಕ್ತಿಯು ನಿಮ್ಮ ಇಡೀ ದೇಹದಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ಹರಿದಾಡುತ್ತಿದೆ. ಇದೆಲ್ಲವನ್ನು ಒಂದು ಪರಿಕಲ್ಪನೆಯಾಗಿ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ. Repeat gently with a deep breath. "I am worthy of all good things. I allow life to support me. I welcome abundance with gratitude." Now feel the energy flowing through your entire being, into your mind, into your heart, into your body, into your life. Take a moment to visualize something you deeply desire. And repeat, "Thank you, universe. Thank you, life. Thank you for guiding me towards my highest good."
ಸ್ಟೇ ಇನ್ ದಿಸ್ ಸೀಕ್ರೆಟ್ ಸ್ಪೇಸ್ ಆ್ಯಸ್ ಲಾಂಗ್ ಆ್ಯಸ್ ಯು ವಾಂಟ್. ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಬ್ರಹ್ಮಾಂಡಕ್ಕೆ ನನ್ನ ಧನ್ಯವಾದಗಳು, ಜೀವನಕ್ಕೆ ನನ್ನ ಧನ್ಯವಾದಗಳು, ನನ್ನನ್ನು ನನ್ನ ಅಪರಿಮಿತ ಒಳಿತಿನ ಕಡೆಗೆ ಕರೆದುಕೊಂಡು ಹೋಗುತ್ತಿರುವುದಕ್ಕೆ ಧನ್ಯವಾದಗಳು. ಇದೇ ಒಂದು ಭಾವನೆಯಲ್ಲಿ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಇರಬಹುದು ನೀವು.